ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮೊದಲಿಗೆ ಸ್ನೇಹಿತರೆ, ನಮ್ಮ ಮನೆಯ ದೇವರು ತಿರುಪತಿ ತಿಮ್ಮಪ್ಪನ ಪ್ರಸಾದ ಸ್ನೇಹಿತರೆ. ಪ್ರಸಾದ ಅಂದಿದ ತಕ್ಷಣ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ಇಷ್ಟ ಆಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ನನಗಂತೂ ತುಂಬಾನೇ ಇಷ್ಟ ಅಂತಾನೆ ಹೇಳ್ಬೋದು. ಶ್ರೀಹರಿಯ ಪ್ರಸಾದ ಅಂದಿದ ತಕ್ಷಣ ಸ್ನೇಹಿತರೆ, ಸವಿತಾ ಯಾರೋಗಿದ್ರು ಅಂತ ಅನ್ಕೊಳ್ಬೋದು ಸ್ನೇಹಿತರೆ. ನಮ್ಮ ಯಜಮಾನ್ರ ತಂಗಿ ಮಗಳು, ಹಾಗೇನೆ ಅವ್ರ ಯಜಮಾನ್ರು ಅಕ್ಕ, ಹಾಗೇನೆ ತಂಗಿ ಯಜಮಾನ್ರು, ಮಾಮನ ಮಗಳು, ಇಷ್ಟು ಜನ ಕಾಲ್ನಡಿಗೆಯಲ್ಲೇನೆ ಹೋಗ್ಬೇಕು, ದರ್ಶನ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ಅವರು ಮುಂಚೆಯಿಂದನೂ ಇದನ್ನ ಮಾಡ್ಕೊಂಡು ಹೋಗಿ ಬಂದಿರುವಂತದ್ದು. ಹಾಗೇನೆ ಇಲ್ಲಿ ತಂಗಿ ಹಾಗೇನೆ ಅವ್ರ ಯಜಮಾನ್ರು, ಅವ್ರದ್ದು ಇದು 3ನೇ ಸಲ ಅದು ಸ್ನೇಹಿತರೆ. 2 ಸಲ ಹೋಗಿ ಬಂದಿದ್ರೆ, ಇದ್ ಕಾಲ್ನಡಿಗೆಯಲ್ಲಿ ಸ್ನೇಹಿತರೆ ಹೇಳ್ತಾ ಇರುವಂತದ್ದು. ಇದು ಬಂದ್ಬಿಟ್ಟು 3ನೇ ಸಲದ್ದು. ಹಾಗೇನೆ ಈ ಸಲ ಬಂದ್ಬಿಟ್ಟು ವಿಶೇಷ ಏನಪ್ಪಾ ಅಂದ್ರೆ, ಅವರಿಬ್ರು ಮುಂಚೆ ಬಂದ್ಬಿಟ್ಟು ಕಡಿಮೆ ಮೆಟ್ಲಿರುವಂತದ್ದು ಬರುತ್ತೆ ನೋಡಿ, ಶ್ರೀವಾರಿ ಪಾದಾಲು ಅಂತೇಳಿ. ಅದು ಬಂದ್ಬಿಟ್ಟು 2388 ಮೆಟ್ಲು ಬರುತ್ತೆ ಸ್ನೇಹಿತರೆ. ಅದ್ರಲ್ಲಿ ಫಸ್ಟ್ 2 ಸಲ ಹೋಗಿ ಬಂದಿದ್ರೆ, ನೆಕ್ಸ್ಟ್ ಈ ಸಲ ಬಂದ್ಬಿಟ್ಟು ಅಲಿಪಿರಿ ಮೆಟ್ಟು ಅಂತ ಬರುತ್ತೆ ನೋಡಿ, ಅಲ್ಲಿ ಬಂದ್ಬಿಟ್ಟು 3550 ಮೆಟ್ಲು ಸ್ನೇಹಿತರೆ. ತುಂಬಾನೇ ಜಾಸ್ತಿ ಇದೆ. ಅಲ್ಲಿ ಈ ಸಲ ಹೋಗ್ಬೇಕು ಅಂತ ಹೇಳಿ ಈ ಕಡೆಯಿಂದಾನೇ ಹೋಗಿದ್ದಾರೆ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ಏನಂದ್ರೆ, ಸ್ವಲ್ಪ ದೂರ ಮೆಟ್ಲಿದ್ರೆ ಇನ್ನೊಂದ್ ಸ್ವಲ್ಪ ದೂರ ಹಾಗೇನೆ ಈ ತರ ಸಮಾಧಿ ತರ ಬರುತ್ತೆ. ಹಾಗಾಗಿ ಹೋಗ್ ಬರ್ಬೇಕಂತ ಹೇಳಿ ಹೋಗ್ ಬಂದಿದ್ರೆ, ನನಗಂತೂ ಖಂಡಿತವಾಗ್ಲೂ ತುಂಬಾನೇ ಖುಷಿ ಇದೆ ಅಂತಾನೆ ಹೇಳ್ಬೋದು. ಹಾಗೇನೆ ಇನ್ನೊಂದು ವಿಶೇಷ ಏನಂದ್ರೆ, ಮಂಡಿಗಾಲಲ್ಲಿ ಸ್ನೇಹಿತರೆ ನೋಡಿ, ಇಲ್ಲಿ ನಮ್ಮ ಯಜಮಾನ್ರ ತಂಗಿ ಮಗಳು ಮಂಡಿಗಾಲಲ್ಲಿ ಮೆಟ್ಲುಗಳನ್ನ ಹತ್ತುತ್ತಾ ಇರುವಂತದ್ದು. ಎಲ್ರು ಹತ್ತುತ್ತಾರೆ ಸ್ನೇಹಿತರೆ. ಸ್ವಲ್ಪ ದೂರ ಏನ ಅರ್ಕೆ ಎಲ್ಲ ಏನಾದ್ರು ಮಾಡ್ಕೊಂಡಿರ್ತಾರಲ್ವಾ, ಹಾಗೇನೆ ನಡ್ಕೊಂಡು ಹೋಗ್ತಾ ಇದ್ದ ಖಂಡಿತವಾಗ್ಲೂ ಅವರು ಒಂದು ಏನಾದ್ರು ಬೇಡಿಕೆಗಳಿರುತ್ತೆ. ಹಾಗೇನೆ ಒಂದು ದೇವ್ರು ಅಂತಂದ ಖಂಡಿತವಾಗ್ಲೂ ಎಲ್ರಿಗೂ ನಾವು ನಂಬುವಂತ ದೇವ್ರಿಗೆ ಖಂಡಿತವಾಗ್ಲೂ ನಾವು ಎಷ್ಟು ಸೇವೆ ಎಷ್ಟು ಇದು ಮಾಡಿದ್ರು ನಮ್ಮ ಮನ್ಸಿಗೆ ತೃಪ್ತಿ ಪಡಿಸ್ಬೇಕಂದ್ರೆ ಖಂಡಿತವಾಗ್ಲೂ ಎಷ್ಟು ಮಾಡಿದ್ರು ಸಾಲದು ಅಂತಾನೆ ಹೇಳ್ಬೋದು. ಅದು ಒಂದು ನಂಬಿಕೆ ಸ್ನೇಹಿತರೆ. ಆ ನಂಬಿಕೆ ಇದೆ ಅಂತ ಖಂಡಿತವಾಗ್ಲೂ ಯಾವುದೇ ಇದು ಕಾಣಿಸ್ತಾ ಇರಲ್ಲ. ಆ ರೀತಿಯಾಗಿರುತ್ತೆ ಸ್ನೇಹಿತರೆ. ಹಾಗೇನೆ ಇನ್ನೊಂದೇನಂದ್ರೆ, ಇಲ್ಲಿ ಅತ್ತೆ ನಾನು ತುಂಬಾ ದೂರ ಮೆಟ್ಲುಗಳನ್ನ ಹತ್ತಿದೀನಿ, ಆದ್ರೆ ವಿಡಿಯೋ ಸ್ವಲ್ಪನೇ ಮಾಡ್ಕೊಂಡಿರೋದು ಅಂತ ಹೇಳ್ತಾ ಇದ್ರು. ಒಂದು ಎಷ್ಟೋ 91 ಎಷ್ಟೋ ಮೆಟ್ಲುಗಳು ನಾನು ಈ ರೀತಿ ಮಂಡಿಗಾಲಲ್ಲಿ ಹತ್ತಿರುವಂತದ್ದು ಅಂತ ಹೇಳಿ. ಹಾಗೇನೆ ಅವ್ರೆಲ್ರು ಹತ್ತಿದ್ದಾರೆ, ಆದ್ರೆ ವಿಡಿಯೋ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಏನಕ್ಕಂದ್ರೆ ಪಾಪ ಅವರೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇದ್ರಲ್ಲಿ ನಡೆದು ಬೆಟ್ಟ ಹತ್ಕೊಂಡು ಹೋಗೋದೇ ಒಂದಿದು, ಅದ್ರಲ್ಲಿ ವಿಡಿಯೋ ಬೇರೆ ಮಾಡ್ಕೊಂಡು ಅನ್ನುವಂಥದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದಾರೆ. ಆದ್ರೂ ಅದನ್ನ ನಿಮ್ ಜೊತೆ ಒಂದು ನೆನಪಿಗಾದ್ರೂ ಇರುತ್ತಲ್ಲ ಅಂತ ಹೇಳಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಸ್ನೇಹಿತರೆ. ಹಾಗೇನೆ ನಡ್ಕೊಂಡು ಹೋಗೋ ಟೈಮಿಗೆ ಎಲ್ಲ ನೆರಳಿರುತ್ತೆ, ನೀರಿಂದು ಎಲ್ಲದೂ ಇರುತ್ತೆ ಸ್ನೇಹಿತರೆ. ಆದ್ರೂ ಸ್ವಲ್ಪ ನಡೆದು ಹೋಗುವಂಥದ್ದು ಕಷ್ಟ ಅಂತಾನೆ ಹೇಳ್ಬೋದು. ಇನ್ನೊಂದೇನಂದ್ರೆ, ಅವರು ಶನಿವಾರ ದಿನನೇ ದೇವ್ರ ದರ್ಶನ ಪಡಿಬೇಕು, ಅವತ್ತಿಗೆ ದರ್ಶನ ಪಡೆಯೋದಕ್ಕೆ ನಾವು ಹೋಗ್ಬೇಕಂತ ಹೇಳಿ ಶುಕ್ರವಾರ ದಿನ ಹೊರಟಿದ್ದಂಥದ್ದು. ಶನಿವಾರನೇ ಅವ್ರಿಗೆ ಬೆಳಗಿನ ಜಾವಕ್ಕೆ ದರ್ಶನ ಎಲ್ಲ ಚೆನ್ನಾಗ್ ಆಗಿದೆ ಸ್ನೇಹಿತರೆ. ಅದು ತುಂಬಾನೇ ಖುಷಿ ಪಡ್ತಾ ಅವ್ರು ಅನ್ಕೊಂಡಂಗೆ ಆಯ್ತಲ್ಲ. ಹಾಗಾಗಿ ಎಲ್ರಿಗೂನು ಭಗವಂತನ ಆಶೀರ್ವಾದ ಖಂಡಿತವಾಗ್ಲೂ ಸಿಗ್ಲಿ, ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದ ಸಿಗ್ಲಿ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಮೂಲಕ ಕೇಳ್ಕೊಳ್ತೀನಿ. ಹಾಗೇನೆ ಇನ್ನೊಂದೇನಂದ್ರೆ, ಅವ್ರು ಏನ್ ಆಸೆಗಳನ್ನ ಇಟ್ಕೊಂಡು ಹೋಗ್ ಬಂದ್ರಲ್ಲ, ಆ ಆಸೆಗಳನ್ನೆಲ್ಲ ಭಗವಂತ ಈಡೇರಿಸ್ಲಿ, ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೇನೆ ಎಲ್ರಿಗೂ ಭಗವಂತನ ಆಶೀರ್ವಾದ ಇರ್ಲಿ ಅಂತಾನು ಕೇಳ್ಕೊಳ್ತೀನಿ. ನಮಗೆ ದೇವ್ರ ದರ್ಶನ ಮಾಡುವಂತ ಭಾಗ್ಯ ಭಗವಂತ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ನಾನು ಯೂಟ್ಯೂಬ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಹೋಗಿ ಬಂದಿದ್ದೆ ಸ್ನೇಹಿತರೆ. ನಮ್ಮ ಅತ್ತೆ ಅವರು ಇದಾಗೋದಕ್ಕಿಂತ ತಿಂಗಳು ಮುಂಚೆ ನಾವು ಹೋಗಿ ಬಂದಿದ್ದಂಥದ್ದು. ಅದಾಗಿದ್ದಾದ್ಮೇಲೆ ಹೋಗ್ ಬಂದಿಲ್ಲ. ನೋಡೋಣ ಸ್ನೇಹಿತರೆ, ಇದು ಒಂದು ಅವಕಾಶ ನಮಗೆ ಭಗವಂತ ಯಾವಾಗ ಕೊಡ್ತಾರೋ ಅವಾಗ್ಲೇ ಇದನ್ನ ಮಾಡ್ಕೊಳ್ಬೇಕು. ಆದ್ರೆ ಒಟ್ಟಾರೆಯಾಗಿ ಹೋಗ್ ಬಂದ್ರಲ್ಲ, ಇದಂತೂ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು. ಹಾಗೇನೆ ಬರೋವರ್ಗುನು ಕೇಳ್ತಾನೆ ಇರ್ತಿದ್ವಿ, ಕಾಲ್ ಎಲ್ಲ ಪೇನ್ ಆಯ್ತಾ ಹೇಗೆ ಏನಂತ ಹೇಳಿ. ಹಾಗೇನಿಲ್ಲ ಅತ್ತೆ ಅಂತ ಹೇಳ್ತಾ ಇದ್ರು. ಹಾಗೇನೆ ಇನ್ನೊಂದೇನಂದ್ರೆ, ಅವತ್ತಿನ ದಿನನೇ ಒಂದು ಇದು ಊರಲ್ಲಿ ದೊಡ್ಡಪ್ಪ ಅವ್ರು ಇದಾಗ್ಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ಇದು ಆಗ್ತಾ ಇತ್ತು ಸ್ನೇಹಿತರೆ. ಒಂದ್ ಕಡೆ ಇವ್ರು ಆ ಕಡೆ, ಒಂದ್ ಕಡೆ ಇಲ್ಲಿ ಇದು ಅನ್ನುವಂಥದ್ದು ಒಂದ್ ಸ್ವಲ್ಪ ಇದು ಆಗಿತ್ತು ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಚೆನ್ನಾಗ್ ಹೋಗಿ ಚೆನ್ನಾಗ್ ಬಂದ್ರಲ್ಲ, ಖುಷಿ ಆಯ್ತು. ಹಾಗೇನೆ ನಡ್ಕೊಂಡು ಹೋಗಿದ್ರಲ್ಲ,
ಫೋನ್ಗಳು ಎಲ್ಲ ಏನ್ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಇದಾಗಿಲ್ಲ. ಇಲ್ಲಿ ಇಷ್ಟನ್ನೇ ವಿಡಿಯೋ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗೇನೆ ಫೋಟೋಗಳು ತೆಕ್ಕೊಂಡಿದ್ದಾರೆ. ಆ ಫೋಟೋಗಳು ಸೈಡ್ ಅಲ್ಲಿ ಜಿಂಕೆಗಳು ಅದೆಲ್ಲದನ್ನು ಇರುತ್ತಲ್ವಾ, ಅದು ಎಲ್ಲದು ಇರುವಂತದ್ದು ಫೋಟೋಗಳು ಇದೆ ಸ್ನೇಹಿತರೆ. ಅದನ್ನ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಮಾಡ್ಕೊಂಡಿಲ್ಲ ಅವರು ಸ್ವಲ್ಪ. ಹಾಗಾಗಿ ಹಾಗೇನೆ ಇದನ್ನ 2 ಸಲ ಹಾಕಿದೀನಿ ಸ್ನೇಹಿತರೆ ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು. ಬೇಜಾರ್ ಮಾಡ್ಕೊಳ್ಬೇಡಿ. ಹಾಗೇನೆ ಇವತ್ತಿನ ನನ್ನ ಪುಟಾಣಿ ವಿಡಿಯೋ ಏನಾದ್ರು ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತಿಮ್ಮಪ್ಪನ ಆಶೀರ್ವಾದ ಸದಾ ಕಾಲ ನಿಮ್ಮೆಲ್ರಿಗೂ ನಮ್ಮೆಲ್ರಿಗೂ ಎಲ್ಲರ ಮೇಲೂ ಇರ್ಲಿ. ಎಲ್ರಿಗೂ ಭಗವಂತನ ಆಶೀರ್ವಾದ ಇರ್ಲಿ, ಒಳ್ಳೇದನ್ನ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಪುಟಾಣಿ ವಿಡಿಯೋ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದು ನೆನಪಿಗೋಸ್ಕರ ಇರುತ್ತಲ್ಲ ಸ್ನೇಹಿತರೆ, ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ನಮಸ್ಕಾರ.